ನಮಸ್ಕಾರ ಸ್ನೇಹಿತರೆ. ಹಿಂದೆ ನಾವು ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಗುರುರಾಯರ ಪವಾಡಗಳನ್ನು ತಿಳಿದಿರೋದಂತೂ ನಿಜ. ಆದರೆ ರಾಯರ ಪವಾಡಗಳು ಅಂತ ಹೇಳಿದ ಕೂಡಲೇ ನಮಗೂ ಕೇಳಬೇಕು, ರಾಯರ ಪವಾಡಗಳಲ್ಲಿ ನಾವು ಕೂಡ ಪಾಲ್ಗೊಳ್ಬೇಕು, ನಮಗೂ ಪವಾಡ ಅನ್ನೋದು ರಾಯರ ಕಡೆಯಿಂದ ನಡಿಬೇಕು ಅನ್ನುವಂತಹ ಆಸೆ ಪ್ರತಿಯೊಬ್ಬರಲ್ಲೂ ಕೂಡ ಇದ್ದೇ ಇರುತ್ತೆ. ಆದರೆ ಆ ಪವಾಡಗಳನ್ನು ಕೇಳ್ತಾ ಮೈಮರೆಯೋದಂತೂ ನಿಜನೇ ಅಲ್ವಾ? ಬನ್ನಿ, ಇವತ್ತಿನ ವಿಡಿಯೋದಲ್ಲೂ ಕೂಡ ನಾವು ರಾಯರು ಮಾಡುವಂತಹ ಪವಾಡಗಳ ಬಗ್ಗೆ ಕೇಳೋಣ. ಹಾಗೆ ನಿಜವಾದ ಗುರು ಅಂತ ಹೇಳಿ ಯಾರು ಕರೆಸ್ಕೊಳ್ತಾರೆ? ಸಂಸ್ಕೃತದಲ್ಲಿ ತಾಪರಹಿತಂ ಗುರುಪದಂ ಎಂಬ ಉಕ್ತಿ ಇದೆ. ಅಂದರೆ ಗುರುವಾದವನು ತಾಪರಹಿತನಾಗಿರುತ್ತಾನೆ. ತಾಪಗಳಲ್ಲಿಯೂ ಕೂಡ 3 ಪ್ರಕಾರಗಳಿವೆ: ಆದಿಭೌತಿಕ, ಆದಿದೈವಿಕ ಮತ್ತು ಆಧ್ಯಾತ್ಮಿಕ. ಇವನ್ನು ತಾಪತ್ರಯ ಅಂತ ಹೇಳಿ ಕೂಡ ಕರೀತಾರೆ. ಈ 3 ತಾಪಗಳು ಪ್ರತಿಯೊಬ್ಬರನ್ನು ಕಾಡದೆ ಬಿಡೋದಿಲ್ಲ. ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಈ ತಾಪತ್ರಯಗಳು ಅನ್ನೋದು ಕಾಡುತ್ತೆ. ಕಷ್ಟ ಬಂದಾಗ ಧೃತಿಗೆಟ್ಟು ಗುರುವಿನಲ್ಲಿ ನಂಬಿಕೆಯನ್ನು ಕಳೆದುಕೊಂಡ್ರೆ ತಾಪತ್ರಯಗಳು ಕೂಡ ಇನ್ನಷ್ಟು ಹೆಚ್ಚುತ್ತಾ ಹೋಗುತ್ತೆ. ಆದರೆ ನಾವು ಮಾಡಬೇಕಾಗಿರೋದು ಗುರುಗಳಿಗೆ ಸಂಪೂರ್ಣ ಶರಣಾಗತಿಯಿಂದ ನಾವು ಅವರನ್ನು ನಂಬಿದರೆ ತಾಪಗಳು ತನ್ನಷ್ಟಕ್ಕೆ ತಾನೇ ಓಡಿ ಹೋಗುತ್ತೆ ಸ್ನೇಹಿತರೆ. ಅಂದರೆ ನಾವು ಮಾಡಬೇಕಾಗಿರೋದಿಷ್ಟೇ. ಅದೆಂತಹ ತಾಪತ್ರಯಗಳು, ಅದೆಂತಹ ಕಷ್ಟಗಳು ಬಂದರೂ ಸರಿ, ನಾವು ಗುರುವಿನ ಪಾದವನ್ನು ಬಿಡಬಾರ್ದು ಸ್ನೇಹಿತರೆ. ಹಾಗಿದ್ರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಭೂತ ಪ್ರೇತ ಬಾಧೆಯನ್ನು ಬಿಡಿಸುವ ಖ್ಯಾತಿ ನಮ್ಮ ರಾಯರದು. ಇಂತಹ ಸೂಕ್ಷ್ಮ ವಿಚಾರಗಳನ್ನು ಈ ರೀತಿ ಸಾರ್ವಜನಿಕವಾಗಿ ತಿಳಿಸುವಂತಿಲ್ಲ. ಆದರೂ ಕೂಡ ನಮ್ಮ ಶ್ರೀ ರಾಯರ ಮಕ್ಕಳು ತಮ್ಮ ಅತಿ ಇಷ್ಟಪ್ರದರಾದ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ತೋರಿದ ಪರಮಾನುಗ್ರಹ ಶಕ್ತಿಯ ಅರಿವನ್ನು ನಡೆದಂತೆ ಈ ಸತ್ಯ ಘಟನೆಯನ್ನು ತಿಳಿಯುವ ಮೂಲಕ ಅರಿತುಕೊಳ್ಳಲಿ ಎಂದು ರಾಯರು ಕರುಣದಿಂದಲೇ ಮುಕ್ತವಾಗಿ ನಾನು ಕೂಡ ವಿವರಿಸುವೆ. ಬನ್ನಿ ಸ್ನೇಹಿತರೆ, ನೋಡೋಣ. ಅದು 1928ರಲ್ಲಿ ನಡೆದಂತಹ ಈ ಒಂದು ಸತ್ಯ ಘಟನೆ ಮಂತ್ರಾಲಯದ ಶ್ರೀ ಗುರು ಸಾರ್ವಭೌಮ ವಿದ್ಯಾಪೀಠಕ್ಕೆ ಸಂಸ್ಕೃತ ಕಲಿಯಲೆಂದು ಬಿಜಾಪುರದ ಉಡುಚಾಣ ಎಂಬ ಗ್ರಾಮದಿಂದ ರಮೇಶ ಎಂಬ ಬಾಲಕನು ಕೂಡ ಅವರ ತಂದೆ ತಾಯಿ ಅವರನ್ನು ಸಂಸ್ಕೃತವನ್ನು ಕಲಿಯೋದಕ್ಕೋಸ್ಕರ ಸೇರಿಸಿರ್ತಾರೆ. ಆ ಬಾಲಕನನ್ನು ಅವರ ತಂದೆ ತಾಯಿ ಸೇರಿಸಿದ್ರು. ಆಗ ಅಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದವರು ವಿದ್ವಾನ್ ವಿಜಯ ವಿಠಲಾಚಾರ್ಯ ಎಂಬುವವರು. ವಿಠಲಾಚಾರ್ಯರು ಮೊದಲೇ ಶಿಷ್ಯರಿಗೆ ಎಚ್ಚರ ಕೂಡ ಕೊಟ್ಟಿರ್ತಾರೆ. ಮಕ್ಕಳು ಬರೀ ಮೈಯಲ್ಲಿ ಮಠದ ವ್ಯಾಪ್ತಿ ಬಿಟ್ಟು ಹೊರಗೆ ಹೆಂಗಂದರಂಗೆ ಸಂಚರಿಸಬೇಡಿ ಅಂತ ಹೇಳಿರ್ತಾರೆ. ಆದರೆ ಆ ತುಂಟಾಟದ ವಯಸ್ಸಿನ ಮಕ್ಕಳು ಹೇಳಿದ ಮಾತನ್ನು ಕೇಳ್ತಾರಾ? ಹೊಸದಾಗಿ ಸೇರಿದ ರಮೇಶ ಮಿಕ್ಕ ವಿದ್ಯಾರ್ಥಿಗಳ ಜೊತೆ ಸ್ನಾನಕ್ಕೆಂದು ನದಿ ಕಡೆ ಹೊರಟಾಗ ಸ್ನಾನ ಮುಗಿಸಿ ಅಲ್ಲಿ ಗೋಪಿಚಂದನದ 12 ಮುದ್ರಧಾರಣೆ ಮಾಡಿ ಪುನಃ ಮಟ್ಟಕ್ಕೆ ಬರದೆ ಕೆಲವೊಂದಿಷ್ಟು ತುಂಟಾಟದ ಮಕ್ಕಳ ಜೊತೆ ಸೇರಿ ರಮೇಶ ಎಲ್ಲೆಂದರಲ್ಲಿ ತಿರುಗಾಡಿಕೊಂಡು ಬರ್ತಾ ಇರ್ತಾನೆ. ಪಾಪ, ಮುಂದೆ ಇದೇ ಅವನಿಗೆ ಕಂಟಕವೂ ಕೂಡ ಆಗುತ್ತೆ. ಆ ಬಾಲಕ ರಮೇಶ ತನಗೆ ಅರಿವಿಲ್ಲದೆ ಕ್ಷೇತ್ರದ ಹೊರವಲಯದಲ್ಲಿ ತಿರುಗುತ್ತಾ ಬಂದದ್ದು. ಸಮಾಧಿಗಳ ಬಳಿ ಅವನು ಬಂದಾಗ ಅವನ ಸ್ಥಿತಿ ಹೀಗಿತ್ತು. ಆಗ ತಾನೇ ಸ್ನಾನ ಮಾಡಿ ಕಚ್ಚೆ ಹುಟ್ಟಿದ್ದನು. ತಲೆ ಕೂದಲು ತ್ಯಾವವು ಒಣಗಿಲ್ಲ. ಬರೀ ಮೈ ಹಸಿಯಾಗಿದ್ದಾನೆ. ಹಣೆ ಮೈ ಮೇಲೆ ಗೋಪಿಚಂದನದ 12 ನಾಮಗಳು ಸುಗಂಧ ಸೂಸುತ್ತಾ ಮಿಂಚುತ್ತಿವೆ. ಹಬ್ಬ, ಇಷ್ಟು ಲಕ್ಷಣಗಳು ಸಾಕಲ್ಲವೇ ಪ್ರೇತಗಳಿಗೆ ಆಕರ್ಷಣೆಯಾಗಲು? ಆ ಕ್ಷಣ ಯಾವುದು ಆಗಬಾರದಿತ್ತೋ ಅದೇ ಆಗಿಬಿಟ್ಟಿತ್ತು. ರಮೇಶನ ದೇಹಕ್ಕೆ ಕೆಟ್ಟ ಗಾಳಿ ಸೋಕಿತ್ತು. ಸಪ್ಪೆ ಮೋರೆಯಲ್ಲಿ ಬಾಲಕ ರಮೇಶ ವಿದ್ಯಾಪೀಠಕ್ಕೆ ಮರಳಿ ಬಂದು ಪಾಠವು ನಿರುತ್ಸಾಹದಿಂದ ಮುಗಿಸಿದ. ಎಲ್ಲರೂ ಅಂದುಕೊಂಡರು ಇವನಿಗೆ ಅನಾರೋಗ್ಯವಾಗಿರಬಹುದೆಂದು. ಸಂಜೆ ಆಯಿತು. ರಾಯರ ಸೇವೆಗಳು ಜರುಗಿದವು. ರಮೇಶ ಬಂದಿರಲಿಲ್ಲ. ಕೋಣೆ ಸೇರಿಬಿಟ್ಟಿದ್ದನು. ವಿದ್ಯಾರ್ಥಿಗಳು ಮಲಗುವ ಕೋಣೆಗೆ ತೆರಳಿದರು. ಈಗ ಶುರುವಾಯಿತು ನೋಡಿ ರಮೇಶನ ಪ್ರೇತ ಬಾಧೆ. ರಮೇಶ ಕೋಣೆಯ ಮೂಲೆಯಲ್ಲಿ ಕೂತು ಒಂದೇ ಸಮನೆ ವಿಚಿತ್ರವಾಗಿ ವರ್ತಿಸುತ್ತಿದ್ದಾನೆ. ಅವನ ಮುಖದ ಲಕ್ಷಣಗಳೇ ವ್ಯತ್ಯಾಸವಾಗಿ ಬಿಟ್ಟಿವೆ. ಅವನನ್ನು ಆ ಸ್ಥಿತಿಯಲ್ಲಿ ಕಂಡ ಮಿಕ್ಕ ವಿದ್ಯಾರ್ಥಿಗಳು ಸಣ್ಣ ವಯಸ್ಸಿನವರೇ ಆದ್ದರಿಂದ ಭಯಭೀತರಾಗಿ ತಮ್ಮ ಅಧ್ಯಾಪಕರಾದ ವಿಜಯ ವಿಠಲಾಚಾರ್ಯರಲ್ಲಿ ಹೋಗಿ ವಿಷಯ ಮುಟ್ಟಿಸ್ತಾರೆ. ವಿಠಲಾಚಾರ್ಯರು ಗಾಬರಿಯಿಂದ ಬಂದು ನೋಡಲು ಅವರಿಗೂ ಇದು ಹೊಸದಾದ್ದರಿಂದ ಅವರು ಕೂಡ ಭಯಗೊಳ್ತಾರೆ. ಆಗ ಸಮಯ ರಾತ್ರಿ 10ರ ಮೇಲಾಗಿದ್ದು, ಆ ಸಮಯ ಶ್ರೀ ರಾಯರ ಬೃಂದಾವನಕ್ಕೆ ಅಂಟಿಸಿದ ಬಂಗಾರದ ನಾಮ ಮುದ್ರೆಗಳನ್ನು ತೊಳೆದು ಗಂಧೋದಕ ತಂದು ರಮೇಶನಿಗೆ ಹಾಕಿಸಿದರು. ಈಗ ರಮೇಶನ ಆ ಅರಚಾಟ ಇನ್ನೂ ಜೋರಾಯಿತು.
ಆತ ಅರ್ಥವಾಗದ ಭಾಷೆಯಲ್ಲಿ ಬೈದುಕೊಳ್ಳುತ್ತಾ ಹಾಗೂ ಒಂದೇ ಸಮನೆ ಹುರಿ ಹುರಿ ಎಂದು ಕೂಗುತ್ತಾ ರಾಯರ ಗಂಧೋದಕದ ಪ್ರಭಾವ ಸಹಿಸಲಾಗದೆ ಕೋಣೆಯಲ್ಲೆಲ್ಲ ಒದ್ದಾಡಿ ಅಧ್ಯಾಪಕ ವಿಠಲಾಚಾರ್ಯರಿಗೂ ಬಹಳ ಆತಂಕ. ಮಿಕ್ಕ ವಿದ್ಯಾರ್ಥಿಗಳು ಹೆದರಿ ಅಧ್ಯಾಪಕ ಹಿಂದೆ ಅವಿತು ನಡುಗುತ್ತಿದ್ದಾರೆ. ವಿಠಲಾಚಾರ್ಯರು ಇದೆಂಥ ಪಾಡು ಬಂತು ಎಂದುಕೊಳ್ಳುತ್ತಾ ಇತ್ತ ಹೆದರಿಕೊಂಡು ನಡುಗುತ್ತಿದ್ದ ಮಕ್ಕಳನ್ನು ಸಮಾಧಾನ ಮಾಡಿ ಮಲಗಿಸಿ ನಂತರ ಪ್ರೇತಬಾಧೆ ಅನುಭವಿಸಿದ್ದ ರಮೇಶನಿಗೂ ಧೈರ್ಯ ತುಂಬಿ ಆ ರಾತ್ರಿ ಪೂರ್ತಿ ರಮೇಶನನ್ನು ನೋಡಿಕೊಂಡು ನಿದ್ರೆಯನ್ನು ಮಾಡದೆ ರಾಯರನ್ನು ನೆನೆದು ಕೂರುತ್ತಾರೆ. ಮರುದಿನ ಬೆಳಗ್ಗೆ ರಾಯರ ಸೇವೆಗಳು ಶುರುವಾಗುತ್ತೆ. ಮಂಗಳಾರತಿಯು ಮುಗಿದ ಮೇಲೆ ಆಗಿನ ಬೃಂದಾವನದ ಅರ್ಚಕರಾಗಿದ್ದ ಪರಿಮಳಾಚಾರ್ಯ ಎಂಬುವವರ ಬಳಿಗೆ ಬಂದ ಅಧ್ಯಾಪಕರು ರಾತ್ರಿ ನಡೆದ ಸಂಗತಿ ಎಲ್ಲ ತಿಳಿಸ್ತಾರೆ. ಆಗ ಅರ್ಚಕರು ಒಂದು ಕೆಲಸ ಮಾಡಿ, ರಮೇಶನನ್ನು ಸಂಜೆ ರಾಯರ ಆರತಿ ಸಮಯಕ್ಕೆ ಕರೆದುಕೊಂಡು ಬನ್ನಿ, ಆ ಪೀಡೆಗೊಂದು ಪಾಠ ಕಲಿಸೋಣ ಅಂತ ಹೇಳಿ ಕಳಿಸ್ತಾರೆ. ದಿನಪೂರ್ತಿ ರಮೇಶ ಕೋಣೆ ದಾಟಿ ಬರಲಿಲ್ಲ. ಅಧ್ಯಾಪಕ ವಿಠಲಾಚಾರ್ಯರು ಕೂಡ ವಿದ್ಯಾರ್ಥಿಗಳ ಉಪಾಯದಿಂದ ಸಂಜೆ ರಾಯರ ಆರತಿ ನಂತರ ರಮೇಶನನ್ನು ಶ್ರೀ ರಾಘವೇಂದ್ರ ತೀರ್ಥರ ಮೂಲ ಬೃಂದಾವನದ ಮುಂದೆ ತಂದು ನಿಲ್ಲಿಸೇ ಬಿಡ್ತಾರೆ. ಈಗ ಕೇಳಬೇಕೆ, ಪ್ರೇತವಿಡಿದ ರಮೇಶ ರಾಯರ ಬೃಂದಾವನದ ಮುಂದೆ ನಿಲ್ಲುವುದಿರಲಿ, ಆತ ಕತ್ತನೆತ್ತಿ ಕೂಡ ರಾಯರ ಬೃಂದಾವನನನ್ನು ಕಣ್ಣಿಂದ ನೋಡಲು ಕೂಡ ಸಾಧ್ಯ ಆಗ್ತಾ ಇಲ್ಲ. ಅವನ ಕಣ್ಣಿಗೆ ಅಲ್ಲಿ ಬೃಂದಾವನದ ಬದಲು ಸೂರ್ಯನಂಥ ಪ್ರಕಾರ ತೇಜಸ್ಸು ಬೆಂಕಿಯಂತೆ ಕಂಡಂತಾಗಿದೆ. ರಮೇಶ ಅಯ್ಯೋ ಸತ್ತೆ, ಬೆಂಕಿ ಬೆಂಕಿ, ಹುರಿ ಹುರಿ ಎಂದು ಕಿರ್ಚಾಡಲು ಶುರು ಮಾಡ್ತಾನೆ. ಮುಂದೆ ನಡೆಯಲು ಸಾಧ್ಯವಾಗದೆ ಅಲ್ಲೇ ಕಣ್ಮುಚ್ಚಿ ಕೂತು ಬಿಡ್ತಾನೆ. ಅರ್ಚಕರು ರಾಯರ ಸ್ತೋತ್ರ ಪಠಿಸುತ್ತಾ ರಾಯರ ಪಾದೋದಕ ತಂದು ರಮೇಶನಿಗೆ ಎರಚುತ್ತಿದ್ದರು. ರಮೇಶನ ಆರ್ಭಟ ಇನ್ನೂ ಹೆಚ್ಚಾಯಿತು. ಇನ್ನೂ ಜೋರಾಗಿ ಕಿರುಚುತ್ತಾ ಅರ್ಚಕರನ್ನು ಕೆಟ್ಟದಾಗಿ ಬೈತಾ ಇರ್ತಾನೆ. ಆದರೂ ಅರ್ಚಕರು ಬಿಡದೆ ಮತ್ತಷ್ಟು ಜಲ ಪ್ರೋಕ್ಷಿಸಿದರು. ಅರ್ಚಕರು ಕಣ್ಣು ಯಾಕೆ ಮುಚ್ಚಿದ್ದೀಯಾ, ಭಯವಾಗಿತ್ತಾ ನಿನಗೆ, ಬಿಡು ಕಣ್ಣು, ಭಯವಾಗಿತ್ತಾ, ಬೃಂದಾವನ ನೋಡು, ಅಷ್ಟು ಭಯವಿದ್ದ ಮೇಲೆ ಇಲ್ಯಾಕೆ ಬಂದೆ ಹೇಳು ಎಂದು ಮತ್ತಷ್ಟು ಪಾದೋದಕ ಪ್ರೋಕ್ಷಿಸ್ತಾರೆ. ಆಗ ರಮೇಶನಲ್ಲಿದ್ದ ಪ್ರೇತ ತನ್ನ ಪರಿಚಯವನ್ನು ಹೇಳಿ, ಈತ ಬರಿಮೈ ಹಸಿ ಹಸಿಯಾಗಿ ನಾಮ ತೊಟ್ಟು ಗಮ್ಮೆಂದು ಬಂದ, ನನಗಿಷ್ಟವಾಗಿ ಇವನೊಳಗೆ ಬಂದೆ, ನಾನು ಇವನನ್ನು ಬಿಟ್ಟು ಹೋಗಲ್ಲ ಎಂದು ಹಠ ಮಾಡಿತ್ತಲ್ಲದೆ ನನಗೆ ತಿನ್ನಲು ಅದು ಬೇಕು ಇದು ಬೇಕು ಎಂದು ನಿಷೇಧ ವಸ್ತುಗಳನ್ನು ಕೇಳ್ತಾ ಇರುತ್ತೆ. ಅರ್ಚಕ ಪರಿಮಳಾಚಾರ್ಯರು ಇದು ಸಾಮಾನ್ಯ ಪೀಡೆಯಲ್ಲ, ಬಹಳ ಹಠಮಾರಿ ಅನ್ನಿಸ್ತಿದೆ, ಅದಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಹೇಳಿ ಶ್ರೀರಾಯರ ತಾಮ್ರದ ಪದಕ ತರಿಸಿ ರಮೇಶನಿಗೆ ಮುಟ್ಟಿಸಿದರು. ಮಂತ್ರಾಲಯ ಮಹಾಪ್ರಭು ಶ್ರೀ ರಾಘವೇಂದ್ರ ತೀರ್ಥರು ಗುರು ಸಾರ್ವಭೌಮರ ತೇಜಸ್ಸಿನ ರಾಶಿಗೆ ಯಕ್ಷಿತ್ ಒಂದು ಪೀಡೆಯನ್ನು ಬಗ್ಗಿಸುವುದು ಯಾವ ಲೆಕ್ಕವಲ್ಲವೇ? ಗುರುರಾಯರು ರಮೇಶನ ಮೇಲೆ ತಮ್ಮ ಪರಮಾನುಗ್ರಹವನ್ನು ಸಾಕ್ಷಾತ್ಕಾರವನ್ನು ಕರುಣದಿಂದ ತೋರಿಸಿದರು. ರಾಯರ ತಾಮ್ರದ ಪದಕ ಮುಟ್ಟಿಸಿದೊಡನೆ ರಮೇಶನಲ್ಲಡಗಿದ್ದ ಅತೃಪ್ತ ಪ್ರೇತಾತ್ಮ ನಿವಾರಣೆಯಾಗಿ ಬಹುಶಃ ಶ್ರೀರಾಯರ ಅನುಗ್ರಹದಿಂದ ಆ ಪ್ರೇತಕ್ಕೂ ಕೂಡ ಅದರ ಬಂಧನ ಬಿಡುಗಡೆಯಾಗಿ ಇಹಲೋಕವನ್ನು ದಾಟುತ್ತಿರಬೇಕೋ ಏನೋ. ಆಗ ಅರ್ಚಕರು ರಮೇಶನಿಗೆ ಒಂದು ವಾರ ಮಠದಿಂದ ಹೊರಗೆ ಎಲ್ಲೂ ಹೋಗದಂತೆ ತಿಳಿಸಿ ನಿರಂತರವಾಗಿ ರಾಯರ ಪಾದೋದಕ ಪ್ರೋಕ್ಷಿಸಿಕೊಳ್ಳಲು ಹಾಗೂ ನಿತ್ಯವೂ 3 ಕಾಲದಲ್ಲಿ ರಾಯರ ಪ್ರಕಾರದಲ್ಲಿ ರಾಯರ ಸ್ತೋತ್ರ ಪಠಿಸುತ್ತಾ ಪ್ರದಕ್ಷಿಣೆ ಮಾಡಲು ತಿಳಿಸಿ ರಮೇಶನಿಗೆ ರಾಯರ ಮಂತ್ರಾಕ್ಷತೆ ಹಾಕಿದರು. ಬೆಟ್ಟದಂತೆ ಬಂದ ಕಷ್ಟ ಮಂಜಿನಂತೆ ಕರಗುವಂತೆ ರಾಯರ ಕರುಣದಿಂದ ರಮೇಶನಿಗೆ ಬಂದ ಪ್ರೇತಬಾಧೆ ಪೀಡ ನಿವಾರಣೆಯಾಯಿತು. ಮುಂದೆ ರಮೇಶ ವಿದ್ಯಾಭ್ಯಾಸ ಮುಗಿಸಿ ಶ್ರೀ ಮಂಚಾಲಮ್ಮನ, ಶ್ರೀ ಮೂಲರಾಮನ, ಶ್ರೀರಾಯರ, ಶ್ರೀಗಳ ಹಾಗೂ ಅಧ್ಯಾಪಕರಾದ ವಿಠಲ ಆಚಾರ್ಯರ ಆಶೀರ್ವಾದ ಪಡೆದು ಸ್ವಗ್ರಾಮಕ್ಕೆ ಮರಳಿ ನಂತರ ರಾಯರ ಕರುಣದಿಂದ ಮಂತ್ರಾಲಯದ ಹತ್ತಿರವೇ ಹಾಲರ್ವಿ ಎಂಬ ಊರಿನಲ್ಲಿರುವ ಯಂತ್ರೋದ್ಧಾರಕ ಪ್ರಾಣದೇವರ ಗುಡಿಯಲ್ಲಿ ಅರ್ಚಕನಾಗಿಯೂ ಕೂಡ ಸೇರ್ತಾರೆ. ಶ್ರೀರಾಯರ ಇಂತಹ ಮಹಿಮೆಗಳನ್ನು ಹೇಳಲು ಅಥವಾ ಕೇಳಲು ಸಾಧ್ಯಂತವಾಗಿ ಬರೆಯಲು ನನ್ನಂಥ ಪಾಮರರಿಂದ ಖಂಡಿತವಾಗಿಯೂ ಕೂಡ ಸಾಧ್ಯ ಆಗೋದಿಲ್ಲ. ರಾಯರೇ ಕೊಟ್ಟ ಈ ಅಲ್ಪ ಮಾತ್ರ ಬುದ್ಧಿಯಿಂದ ಇಷ್ಟು ಸಾಧ್ಯವಾಯಿತು ಅಂತ ಹೇಳಿ ಕೂಡ ನಾವು ಅಂದ್ಕೊಳ್ಬೋದು. ರಾಯರು ಕೊಟ್ಟ ಕರುಣಾಭಿಕ್ಷೆಯಿಂದ ಮಾತ್ರವೇ ನಮಗೆ ಇದೆಲ್ಲ ಸಾಧ್ಯ ಆಗೋದು. ಇದರಲ್ಲಿ ನಮ್ಮದು ಅಂತಲೂ ಕೂಡ ಏನೂ ಇರೋದಿಲ್ಲ, ಸ್ವಲ್ಪವೂ ಕೂಡ ಇರೋದಿಲ್ಲ. ಎಲ್ಲವೂ ಕೂಡ ಶ್ರೀರಾಯರ ಪಾದಕಮಲಗಳಿಗೆ ನಾವು ಇದನ್ನೆಲ್ಲ ಸಮರ್ಪಣೆಯನ್ನು ಮಾಡೋಣ. ಹಾಗೆ ರಾಯರ ಪಾದೋದಕವಾಗಲಿ, ಮಂತ್ರಾಕ್ಷತೆ, ಮೃತಿಕ, ಗಂಧೋದಕ, ತೀರ್ಥ, ಪ್ರಸಾದ, ಬೃಂದಾವನಕ್ಕೇರಿಸಿದ ಹೂಗಳು ಕೂಡ ರಾಯರ ಪರಮಾನುಗ್ರಹವನ್ನು
ಅದರಲ್ಲಿ ಅಡಗಿಸಿಕೊಂಡಿರುತ್ತೆ. ಅವರ ಭಕ್ತರಾದ ನಾವು ಇವುಗಳನ್ನು ಕೂಡ ರಾಯರಷ್ಟೇ ಗೌರವಿಸಿ ಅವಕ್ಕೆ ವಂದಿಸಬೇಕು, ಸ್ವೀಕರಿಸಬೇಕು. ಇವು ಇದ್ದಲ್ಲಿ ಭೂತ ಪ್ರೇತ ಪಿಶಾಚಾದಿ ಪೀಡೆಗಳು ಹತ್ತಿರಕ್ಕೂ ಕೂಡ ಸುಳಿಯೋದಿಲ್ಲ ಸ್ನೇಹಿತರೆ. ಶ್ರೀರಾಯರ ಪಟವನ್ನು ನೋಡಿದರೂ ಕೂಡ ರಾಯರ ಅಗಾದ್ರಿ ತೇಜಸ್ಸಿನ ಸ್ವರೂಪದ ಎದುರು ಸ್ಪರ್ಧಿಸಲಾಗದೆ ಭೂತ ಪ್ರೇತ ಪೀಡೆಗಳು ಬೆದರಿ ಸೋತು ದಿಕ್ಕಾಪಾಲಾಗಿ ಓಡು ಹೋಗುವುದಂತೂ ನಿಜ. ಅಸಂಖ್ಯಾತ ಜನರಿಗೆ ಈ ಅನುಭವವಾಗಿರುವುದು ಕೂಡ ಸತ್ಯ. ಇದು ಪರಮಸತ್ಯ. ನಂಬುವುದು ಬಿಡುವುದು ಅವರವರ ಭಾವಕ್ಕೆ ಬಿಟ್ಟಿರುವುದಾಗಿರುತ್ತೆ. ನಂಬಿ ಕೆಟ್ಟವರಿಲ್ಲವೋ ಈ ಗುರುಗಳ, ನಂಬದೆ ಕೆಡುವರೆಂಟೋ ಈ ಎಂಬ ದಾಸರ ಪದಗಳ ಸಾಲುಗಳು ಸ್ಮರಣೆಯಾಗುತ್ತಿವೆ. ನೋಡಿದ್ರಲ್ವ ಸ್ನೇಹಿತರೆ, ನಮ್ಮ ರಾಯರು ಭೂತ ಪ್ರೇತಾದಿಗಳನ್ನು ಯಾವ ರೀತಿ ಓಡಿಸ್ತಾರೆ, ನಮಗೆ ಯಾವ ರೀತಿ ಮುಕ್ತಿಯನ್ನು ಕೊಡ್ತಾರೆ. ಆ ಭೂತ ಪ್ರೇತಗಳಿಗೂ ಕೂಡ ಮುಕ್ತಿಯನ್ನು ಕೊಟ್ಟು ಅವರಿಗೂ ಕೂಡ ಒಳ್ಳೆಯ ಸನ್ಮಾರ್ಗವನ್ನು ತೋರಿಸುವರು ನಮ್ಮ ರಾಯರು ಸ್ನೇಹಿತರೆ. ನಮ್ಮ ರಾಯರು ಇದ್ದ ಕಡೆ ಯಾವ ಕಷ್ಟವೂ ಕೂಡ ಯಾವ ಬಾಧೆಯೂ ಕೂಡ ಬರೋದಿಲ್ಲ ಅನ್ನೋದಕ್ಕೆ ಈ ಘಟನೆ ಕೂಡ ಸಾಕ್ಷಿ ಅಲ್ವಾ ಸ್ನೇಹಿತರೆ. ನಮ್ಮ ರಾಯರಂದರೆ ಅವರಿಗೆ ಸರಿಸಾಟಿ ಯಾವುದೂ ಇಲ್ಲ. ರಾಯರನ್ನು ನಂಬಿದ್ರೆ ನಮಗೆ ಬರುವಂತಹ ಯಾವ ಬಾಧೆಗಳು ಕೂಡ ನಮಗೆ ಹತ್ತಿರಕ್ಕೂ ಕೂಡ ಸುಡಿಯೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಕೂಡ ಮಾಡಿ, ಕಮೆಂಟ್ ಕೂಡ ಮಾಡಿ ಸ್ನೇಹಿತರೆ. ಶುಭ ದಿನ.